ಎಷ್ಟು ಡಯಟ್ ಮಾಡಬೇಕು ನಾನು ಡೈಜೆಸ್ಟಾಗಿ ಡಯಟ್ ಮಾಡ್ತಿದ್ದೆ. ನಮ್ಮಮ್ಮ ಎಲ್ಲ ಹಾಳು ಮಾಡಿಬಿಡ್ತಾರೆ. ನೋಡ್ಕೊಳ್ಳಿ ನಮ್ಮಮ್ಮ ಕಾಫಿ ತುಂಬ ಹೆಂಗೆ ಮುಂದೆ ಇಕ್ತಾರಂತ. ಸಾಕಮ್ಮ, ಹೊಟ್ಟೆ ತುಂಬೋಯ್ತು. ತಂದಿಕ್ತಿ ಅಂತ ಗೊತ್ತಿತ್ತು. ಈಗ ಇಷ್ಟು ತಿಂದಿದ್ದು ನಾನು 2 ಸ್ಪೂನ್ ತಿಂದೆ ಅಷ್ಟೇ. ಬೊಂಬೆ ಯಾರು ರೆಡಿ ಮಾಡಿದ್ದು? ಸೂಪರ್. ಫೋನ್ ಮಾಡಿದ್ದೀರಾ ಹೇರ್ಸ್ನಾ? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ ಲಿಚ್ಚಿ ಎಲ್ಲಿ ಇವರೇ ನಮ್ಮನ್ನ ಕರ್ಕೊಂಡು ಹೋಗ್ತಿರೋದು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸ್ಕೂಲ್ಗೆ. ಏಂತಕ್ಕೆ ದೂರ ಹೋಗ್ತಿದ್ದೀರಾ? ಏಂತಕ್ಕೆ? ಆನ್ಯುವಲ್ ಡೇ. ಸೊ ಇವತ್ತು ನಮ್ ಲಿಚ್ಚಿ ಅವ್ರದ್ದು ಸ್ಕೂಲಲ್ಲಿ ಆನ್ಯುವಲ್ ಡೇ. ಸೊ ಅದಕ್ಕೆ ಇವತ್ತು ಇವರು ಡ್ಯಾನ್ಸ್ ಆಡ್ತಿದ್ದಾರೆ. ಫಸ್ಟ್ ಸ್ಟೇಜ್ ಅಲ್ವಾ? ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಆಡ್ತಿರೋದು ಕ್ಯೂಟಿ. ಸೊ ಅದಕ್ಕೆ ಇವತ್ತೆಲ್ಲರೂ ಅಲ್ಲಿ ಹೋಗ್ತಿದ್ದೀರಿ. ನಮ್ಮ ಒಂದು ಬಂಗಾರಿ ಡ್ಯಾನ್ಸ್ ಆಡೋದು ನೋಡೋದಕ್ಕೆ. ಎಂಜಾಯ್, ಖುಷಿ ಆಗ್ತಿದ್ಯಾ? ಫುಲ್ಲು ಎಕ್ಸೈಟ್ ಆಗಿದೆಯಲ್ಲ? ಹೆಂಗಾಡೋ ಡ್ಯಾನ್ಸು? ಹಂಗ ಸಾಂಗ್ ಹೇಳಿ. ನೀವು ಮಗನೆ ನೀವು ಡ್ಯಾನ್ಸ್ ಆಡಲ್ವಾ? ನಿಮ್ದಿನ್ನೂ 1 ವರ್ಷ ಐತೆ ಬಿಡಿ. ಜಾಲಿ ಮಾಡ್ತೀರಾ? ಜಾಲಿ. ಸೊ ಈಗ ಎಲ್ಲ ರೆಡಿ ಆಗಿದೆ. ಸೊ ಈಗ ಹೋಗ್ಬೇಕು. ಹೋಗ್ಬಿಟ್ಟು ನನ್ನ ಲಂಚ್ ತಿನ್ಕೊಂಬಿಡೋಣ ಅಂತ. ಯಾಕಂದ್ರೆ ಆಮೇಲೆ ಮೊದಲು ಗೇರನ್ನ ತಿನ್ಬಿಟ್ರೆ ಅಂತ ಒಂದು ರೀಸನ್ಗೆ. ಅಂಡ್ ನಮ್ ಗೊಂಬೆ ಇಲ್ಲೋಡಿ, ಬ್ಲೂಬಿ. ಸೊ ಬನ್ನಿ ನೋಡೋಣ ನಮ್ಮ ಲಿಚ್ಚಿ ಹೇಗೆ ಡ್ಯಾನ್ಸ್ ಆಡ್ತಾರೆ, ಹೆಂಗಿರ್ತಾರೆ ಅಂತ ನೋಡೋಣ. ಓಕೆ, ರಾಕ್ ಲಿಚ್ಚಿ ರಾಕ್. ಅಲಿಸ್ಕೊಂಡ್ಬಿಟ್ಟಿದ್ದೀರಾ? ಅಮ್ಮ ಮಿಮ್ಮಿ ಹತ್ರ ಹೋಗ್ಬಿಟ್ಟಿದ್ರು ಉಟ್ಕೋಗಿ ಕಾಜಲ್. ಸೊ ಈಗ ಬೇಗ ನಾನು ತಿಂದುಬಿಟ್ಟು ಹೋಗೋದು, ನೋಡೋದು. ಸಡನ್ ಪ್ಲಾನ್ ಹಾಕಿ ಬಂದಿದ್ದು. ಬರಕ್ಕೆ ಆಗ್ತಿರ್ಲಿಲ್ಲ, ಬಟ್ ಸ್ಟಿಲ್ ಬಂದ್ರಿ. ಹೋಗೋಣ. ಓಕೆ, ಸೊ ಈ ಒಂದು ವ್ಲಾಗ್ ನಮ್ಮ ಲಿಚ್ಚಿ ಫಸ್ಟ್ ಸ್ಟೇಜ್ ಡ್ಯಾನ್ಸ್. ನಮ್ಮ ಅಮ್ಮನ ಫುಲ್ ಖುಷಿ ಫುಲ್ ಖುಷಿ ನಮ್ಮಮ್ಮಗೆ. ಮೊಮ್ಮಗಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಾವ್ರಂದ್ರೆ. ಸೊ ಲೆಟ್ಸ್ ಸೇ ನಾವು ಎಕ್ಸೈಟ್ ಆಗಿದ್ದೀವಿ. ನಮಗೂ ಖುಷಿನೇ, ಅದಕ್ಕೆ ಅಲ್ವಾ ಬಂದಿರೋದು. ಮಂದಾಸ ತೋರ್ಸಕ್ಕಾಗ್ತೀರ? ಇವಳು ಅದಕ್ಕೆ ಬಂದಿರೋದ. ಕೇಳ್ಬೇಕಾಗಿತ್ತು. 15 ದಿವಸದಿಂದ ಕಾಲ್ ಮಾಡ್ತಿರೋದು ನಿನಗ್. ಬಾ 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 ಬಾ. ನಿಜವಾಗ್ಲು ನನ್ ಸಿಕ್ಕಾಪಟ್ಟೆ ಬಿಸಿ ಇದೀನಿ. ಅವಳಾದ್ಮೇಲೆ ನಿಜವಾಗ್ಲು PT ಇರೋದ್ರಿಂದ ಮತ್ತೆ ಜಿಮ್ ವರ್ಕೌಟು ಎಲ್ಲ ಮಾಡಿರೋದ್ರಿಂದ ಬಟ್ ಸ್ಟಿಲ್ ಬರ್ತಿದ್ದೆ ಆಯ್ತಾ. ಸೊ ಇಲ್ಲಿ ಒಂದು ಹೇಳಿದ್ದೆ, ಒಂದು 60% ಡೌಟ್ ಇದೆ ಅಂತ ಹೇಳಿದ್ದೆ. ಬಟ್ ಬಂದಲ್ವಾ, ಅಷ್ಟು ಪ್ರೀತಿ ಇರೋದಕ್ಕೆ ತಾನೇ ಬಂದಿರೋದು. ನಿಜವಾಗ್ಲೂ ನಿನ್ನೆ ಸಡನ್ ಆಗಿ ಆಕ್ಚುಲಿ ನಮ್ಮ ಅಂಕಲ್ ಅವ್ರು ಬಂದ್ರು ಮನೆಗೆ. ಅವಾಗ ಸಡನ್ ಆಗಿ ಆಕ್ಚುಲಿ ಬಂದಿರೋದೇ ಪಕ್ಕ ಈಗ. ಸೊ ಫುಲ್ಲು ಆವಾಗ ಇನ್ನೇನು ವರ್ಕೌಟ್ ಬಿಡಕ್ ಆಗಲ್ಲ ಅಂದ್ಬಿಟ್ಟು ಒಂದು 20 ಮಿನಿಟ್ಸ್ ವರ್ಕೌಟ್ ಮಾಡಿ ಬಂದಿದ್ದು ನಾನು. ಅದು ಡೆಡಿಕೇಶನ್ ಅಂದ್ರೆ. ಅದು ಡೆಡಿಕೇಶನ್ ಅಂದ್ರೆ ನೀನಲ್ಲ. ವರ್ಕೌಟ್ ಒಂದು ವಾರ ಮಾಡಿದ್ರೆ ಇನ್ನೊಂದು ವಾರ ಮಾಡಲ್ಲ. ನೋಡ್ತೀನಿ 20 ಮಿನಿಟ್ಸ್ ಅಲ್ಲೇ ಬ್ಯಾಕ್ ವರ್ಕೌಟ್, ಬೈಸಿಪ್ಸ್ ಇರೋದ್ರಿಂದ ಬರೀ ಬ್ಯಾಕ್ ಮುಗಿಸ್ಕೊಂಬಂದೆ. ಅಲ್ಲಿ ಇಲ್ಲಿ ಎಲ್ಲ ಬನ್ನಿ ಹೋಗೋಣ, ನೋಡೋಣ. ಓಕೆ, ಲೆಟ್ಸ್. ಬ್ಲೂಬಿ ಏನ್ ಕದು? ಬ್ಯಾಗಾ? ಸ್ಕೂಲ್ಗೆ ಹೋಗ್ತೀರಾ? ಅಲ್ಲೋ ಯಾರನ್ನ ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಅಂತ ಕೇಳಿದ್ರೆ ನಮ್ಮ ಪಪ್ಪ ಬ್ಯಾಗ್ ಕೊಡ್ಸಿಲ್ಲ ಅದಕ್ಕೆ ನಾನು ಸ್ಕೂಲ್ಗೆ ಹೋಗಿಲ್ಲ ಅಂತ ಹೇಳ್ತಾಳೆ. ಎಲ್ಲ ಯಾರನ್ನ ಕೇಳಿದ್ರೆ ಅಲ್ವಾ ಮಗನೆ? ಹುಚ್ಚರು ಅಂತಾರೆ. ಕೇಳಿಸ್ಕೊಳ್ಳೋರ್ನ ಏನಂತಾರೆ ಅವರು? ದಡ್ರು ಅಂತಾರೆ. ನಿಮ್ಗಲ್ಲ ಅವಂಗೆ.
ಎಸ್ ಫಸ್ಟ್ ಹೂವ ಲಿಯೋ ಲಿಯೋ ಲಿಯೋ. ನಾನೀಗ ಬಟ್ಟೆ ಒಗ್ಕೊಡ್ತೀರಮ್ಮ ಆಗ್ಲೇ. ಏಯ್ ಫಸ್ಟ್ ಹೂವ. ಎಸ್ ಪಪ್ಪ ಫೋನ್ ಮಾಡ್ತೀನಿ. ಏಯ್ ಹೋಗಿ ಅಮ್ಮ ಜೊತೆ ಇರ್ತೀನಿ, ಅಮ್ಮ ಮನೆ ಇರ್ತೀನಿ. ಆಮೇಲೆ ಮಮ್ಮ ಅನ್ನು, ಮಮ್ಮ ಅನ್ನಿ ಆಮೇಲೆ ಐತೆ ನಿಮ್ಗೆ. ನಾನು ಹೋಗ್ಲಾ? ಓಕೆ ಪಪ್ಪ ಜೊತೆ ಹೋಗ್ಲಾ? ಪಪ್ಪ ಮನೆಗೆ ಹೋಗ್ಲಾ ನಾನು? ಲಿಯೋ ಇದಾರೆ ಬನ್ನಿ. ಲಿಯೋ ಬರ್ತೈತೆ. ದೆನ್ ಕಮ್ ಇನ್ ಸೈಡ್. ಇವಾಗ ಬೂವ ತಿಂದಿಲ್ಲ ಅಂದ್ರೆ ನೋ ಮಾಡ್ತೀನಿ ಆಮೇಲೆ. ಬೇಗ ಬನ್ನಿ, ಬೇಗ ತಿಂದ್ರೆ ಬೂವ ಬೇಗ ಅಮ್ಮ ಊಟ ಕೊಡಮ್ಮ. ಈಗ ನಾವೆಲ್ಲ ಹೋಗ್ತಿದ್ದೀವಿ ಆ್ಯಂಡ್ ನಮ್ಮ ಅಕ್ಕ ಅವರೆಲ್ಲ ಆಲ್ರೆಡಿ ಮುಂಚೆ ಹೋಗ್ಬಿಟ್ಟಿದ್ದಾರೆ, ಅವಳಿಗೆ ರೆಡಿ ಮಾಡಿಸ್ಬೇಕು. ಹೋಗೋ ಚಿಕ್ಕಿ ಹತ್ರ. ಅಳ್ತಾ ಇದೆಯಮ್ಮ? ಅಮ್ಮನ ಅಳ್ತವ್ರೆ, ನಮ್ಮಮ್ಮ ಅಳ್ತವ್ರೆ ಎಲ್ಲ. ಟ್ರಾಫಿಕ್ ಇಲ್ಲ ಅಂದಿದ್ರೆ ಊರೇ ದುಪ್ಪಟ್ಟ ಅವಳ ಒಬ್ಳ ಹತ್ರನೇ ಇಲ್ಲ. ಮುಗೀತಲ್ಲ ಊಟ ತಿನ್ಕೊಂಡು ಮಾಡಿದ್ಲ ಏನ್ ಮಸ್ತಾಗ್ ಮಾಡ್ಲು ಗೊತ್ತಾ ಲಾಸ್ಟ್ ಗಂಟ ತೋರ್ಸಲ್ಲ ನೋಡಿ. ತೋರ್ಸಿ ಚೆನ್ನಾಗಿತ್ತಾ? ಹೇಳು ಏನಕ್ ಬಂದಿಲ್ಲ ಊಟ ತಿನ್ನಕ್ ಬಂದ್ರ ಕೇಳು. ಫಸ್ಟ್ ಅಲ್ಲಕ್ಕೆ ಅಲ್ಲಿ ಕೇಳು ಲಾಕರ್ನ ಊಟ ಫುಲ್ ಟ್ರಾಫಿಕ್ ಲಿಚ್ಚಿಮ್ಮ, ಏನ್ ಮಾಡೋಣ? ಎಲ್ರು ಗಾಡಿ ಕತ್ಕೊಂಡಿದ್ರ ಆಗೋಗಿರೋ ದೇವ್ರಾಣೆ. ತುಂಬಾ ಸಿಕ್ಕಾಬಡೆ ಟ್ರಾಫಿಕ್ ಬಿಕಾಸ್. ನಡಿ ಹೋಗಿ ಕುತ್ಕೊಂಡ್ ಬೇರೆ ಅವ್ರು ನೋಡೋಣ ಅಷ್ಟೇ. ಲಿಚ್ಚಿ ಇನ್ನೊಂದ್ಸಲ ಹೋಗಿ ಡ್ಯಾನ್ಸ್ ಆಡೋ. ಬಟ್ ಇಲ್ಲಿ ನೋಡೋಕ್ಕೂ ಸ್ಟೇಜಲ್ಲಿ ನೋಡೋಕ್ಕೂ ಡಿಫ್ರೆನ್ಸ್ ಇದೆ. ಗೊತ್ತಿಲ್ಲ. ಬನ್ರಿ, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಮ್ಗೆ. ಆಕ್ಚುಲಿ ಕೊನೆ ಕಣ್ಣಲ್ಲೇ ನೀರು ಬಂದ್ಬಿಡ್ತು, ಅಷ್ಟು ಬೇಜಾರಾಗ್ತಿದೆ. ಬನ್ನಿ. ವೆರಿ ಸ್ಯಾಡ್ 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 ಸ್ಯಾಡ್, ನಿಜವಾಗ್ಲೂ ಬೇಜಾರಾಗ್ತಿದೆ. ಸಿಕ್ಕಾಪಟ್ಟೆ ಟ್ರಾಫಿಕ್. ಎಷ್ಟು ಬೇಗ ಬಿಟ್ರಿ ಅಂದರೆ ಅಷ್ಟು ಟ್ರಾಫಿಕ್ ಆಗೋಯ್ತು ನಿಜವಾಗ್ಲೂ. ಈ ಕೇರ್ಪುರಂ ಮತ್ತು ಫಿನಿಕ್ಸ್ ಮಾಲ್, ಮತ್ತು ಸ್ಯಾಟರ್ಡೆ ಅಲ್ವಾ, ಎಲ್ಲ ಕ್ರಿಸ್ಮಸ್ ಇದರಿಂದ ಮಾಲ್ಗೆ ಫುಲ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಬೇಜಾರಾಗೋಯ್ತು ಫಸ್ಟ್ ಟೈಮ್. ನಿಜವಾಗ್ಲೂ ಎಷ್ಟು ಆಸೆ ಇಟ್ಕೊಂಡಿದ್ವಿ ಗೊತ್ತಾ? ಏನೋ ಊಟ ಸಿಗ್ತೈತೆ ಇಲ್ಲ ಅಂತ. ಸೊ ನಾನು ನಿಮ್ಮ ಜೊತೆನೆ ಬರ್ಬೇಕಿತ್ತು. ಇವಾಗ ನಾನು ಅದೇ ಅನ್ಕೊಂಡ್ರೆ ನಾನು ಬೇಕಾ ಒಳ್ಳೇದಾಯ್ತದ. ಏನ್ ಮಾಡಕ್ಕಾಗಲ್ಲ. Next celebration which is not lovely, can I please invite on stage Darshita Vishwadharma and Karthik Yuval. I'm Suchitra. You're Nihan's ಚಿಮ್ಮ, ನಿಮ್ ಚಿನ್ನಿ ಚಿಕ್ಕಿಗೆ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತೀನಿ, ನಿಮ್ ಚೈತ್ರ ಚಿಕ್ಕಿಗೆ ಇಂಟ್ರೊಡ್ಯೂಸ್ ಮಾಡ್ಸಲ್ವಾ? ಬ್ಲೂಬಿ ಅಲ್ಲಮ್ಮ, ಅದು ಕಾವ್ಯದು. ನೋಡು ನನಗೆ ಏನೋ ಮಾಡಿಸ್ತಾಳು. ರೆಸ್ಪೆಕ್ಟೇ ಇಲ್ಲ ನನಗೆ. ಲಿಚಿಮ ಚಿಕನ್ ಇಂಟ್ರೊಡ್ಯೂಸ್ ಮಾಡ್ಸಲ್ವಾ? ಚೆನ್ನಾಗಿ ಹೋಗ್ಬೇಕಾ? ಹೋಗೋಣ, ನಂಗೇನಿಲ್ಲಪ್ಪ, ನಾವು ಹೋಗೋಣ. ಚೆನ್ನಾಗಿದೆ ಆಕ್ಚುಲಿ, ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ, ನೋಡ್ಬೋದು. UI ಅಲ್ಲ, ನೀವೇನ್ ದೊಡ್ಡ ಬುದ್ಧಿವಂತರ ನೀವೆಲ್ಲ? ಇಲ್ಲ ತಾನೆ. ಬುದ್ಧಿವಂತಿಕೆ ಇರೋರು ನೋಡ್ಬಾರ್ದು, ದೊಡ್ಡರು ಮಾತ್ರ ನೋಡ್ಬೇಕು. ಮತ್ತೆ ನೋಡಿ ಅಂತವ್ರೆ ನೋಡ್ಬೇಕಾಗಿರೋದು. ಸರ್, ಬುದ್ಧಿವಂತನ ದಡ್ಡರ ನೀವು? ಬುದ್ಧಿವಂತಿಕೆನಾ? ಬುದ್ಧಿವಂತರ
ಹೌದಾ? ಫಸ್ಟ್ ತೆಗಿಬೇಕಾದ್ರೆ ಫಿಲಮ್ ಇಂದ ಆಚೆ ಬಂದ ಕೇಳ್ಬೇಕು ಏನಾಯ್ತು ಅಂತ ಕೇಳ್ತಾರೆ ನೋಡು, ಅವಾಗ ಅರ್ಥ ಆಗ್ತೈತೆ ಬುದ್ಧಿವಂತರ ದಡ್ರ ಅಂತ. ಗೈಸ್ ಇವ್ರಿಗೆ ಯಾಕೆ ಹೇಳಿ ಇದಾಗಲ್ಲ, ಟೈಮ್ ಸಿಗಲ್ಲ. ಯಾವ್ದು ಮಾಲು ನೋಡಿ guys, ನಾನು ಜಾಸ್ತಿ ಸರ್ಕಸ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಇದು ಒಂದೇ ಸೆಕ್ಷನ್ ಆಗಿರೋದು ಮಾಡ್ಬೇಕು. ಇನ್ನೂ ಜಾಸ್ತಿ ಇತ್ತು guys. ನಮ್ಮ ಅಮ್ಮ ಈಗ ಅದನ್ನೇ ಹೇಳ್ತಿದ್ರು, ನಿಂಗೆ ಇನ್ನೂ ಬ್ಲ್ಯಾಕ್ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಅನ್ಸ್ತಿದೆ ನೋಡಿ ಎಷ್ಟು ಬ್ಲ್ಯಾಕ್. ಇದ್ರೊಂದರಿಂದ ನನ್ನ ಫೇಸ್ ಫುಲ್ ಅದು ಕಾಣಿಸ್ತಿತ್ತು. ಮೇನ್ ನಿದ್ದೆ ಇಲ್ಲ, ಈಗ ನಿದ್ದೆ ಎಳಿತಾ ಇತ್ತು. ಇವ್ರಿಗೆ ಟೈಮ್ ಸಿಗಲ್ಲ ಯಾಕೆ ಹೇಳಿ. ಯಾಗಿದ್ರು ಮಾಲು, ವಿಡಿಯೋ, ಮಾಡಕ್ಕೆ ನನ್ ಟೈಮ್ ಇಲ್ಲ. ಮ್ಯಾಕ್ಸ್ಗೆ ಹೋಗೋಣ, ಮೂವಿಗೆ ಹೋಗೋಣ, ಅಷ್ಟೇ ಅಲ್ಲ ನಿಮ್ದು. ಬರ್ರಿ ಇವರೆಲ್ಲ ಕುತ್ಕೊಂಡು UI ಫಿಲಮ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ಅಕ್ಕ, ನಮ್ಮ ಬಿಚ್ಚಿ ಅಕ್ಕ ಸೈಕಲ್ ಗ್ಯಾಪಲ್ಲಿ ಬಟ್ಟೆ ಚೇಂಜ್ ಮಾಡ್ಬಿಟ್ಟು ಬಟ್ಟಿದ್ದಾರೆ. ಮೇಕಪ್ ತೆಗ್ದ್ಬಿಡು ಹೋಗು ಲಿಚ್ಚಿಮ್ಮ, ನೋಡಕ್ ಆತಲ್ಲ, ನಿಮ್ಮನ್ನ ನೋಡಕ್ ಆಗ್ತಿಲ್ಲ. ಗೈಸ್ ಈ ತರ ಬ್ಯಾಗ್ ನಾನೇನು ಶೋಕಿ ಯೂಸ್ ತಗೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ಆಕ್ಚುಲಿ ತಗೊಂಡಿರೋದೇ ಈ ತರ ತುರ್ಕಕ್ಕೆ. ಸೊ ಊರ್ ಬರ್ತಿರ್ತೀನಿ, ಅಲ್ಲಿ ಇಲ್ಲಿ ಹೋಗ್ತಿರ್ತೀನಿ, ಬೇಕು ಮತ್ತೆ ಕ್ಲಾಸೇ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಬ್ಯಾಗ್ ತಗೊಂಡೆ. ಬಂಡಲ್ ಆಗಿ ಇಟ್ಬೋದು ಅಂತ ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಂಡಿದ್ದು. ಎಸ್ ಸೊ ಅಂದೀಗ ಒಂದೆರಡು ಫೋಟೋ ಇಟ್ಕೊಂಡು ತಿಂದ್ಬಿಟ್ಟು ಹೋಗೋಣ, ಮೂವಿಗೆ ಹೋಗೋಣ ಅನ್ಕೊಂಡ್ರಿ. ಅದ್ರ ಬದಲು ಒಳ್ಳೆ ಊಟ ತಿನ್ನೋಣ ಅಂತ ಹೇಳಿ ಒಳ್ಳೆ ಊಟ ತಿಂತಿದ್ದೀವಿ. ಬಲೂನಾ ಆಪೋಸಿಟ್ ರಿಯಾಕ್ಷನ್. ಇಲ್ಲಿ ಅವ್ರ ಮಗುನ ಆಟಾಡ್ಸಿದ್ರೆ ಅಲ್ಲಿ ಆ ಮಗುನ ಹಿಂಸೆ ಕೊಟ್ಟು ಇದ್ ಮಾಡ್ತಾವ್ರೆ. ಅಯ್ಯೋ ಪಾಪ, ಅಯ್ಯೋ ಅಯ್ಯೋ ಅವಳು ನೋಡು. ಸೋಮ್ ಪ್ಲೀಸ್ ಸೋಮ್. ಕೊಡಿ ಲಿಚ್ಚಿ ಒಂದ್ ನಿಮಿಷ ಕೊಡ್ತೀನಿ. ದೊಡ್ಡ ಪಿಸ್ತಾ ಅಲ್ಲ, ಓಪನ್ ಅಂತ ಮಾಡ್ಕೊಡ್ಸು. ಸ್ಕ್ರೀನ್ ಶಾಟ್ ಇಡಿ. ಹೊಸ ಟ್ರೆಂಡ್ ಕರೆಕ್ಟ್ ಆಗಿದೆ. ಬೀಜ ಮಕ್ಳ ಹತ್ರ ಕಿತ್ಕೊಂಡ್ ತಿನ್ನ ಚೆನ್ನಾಗಿರ್ತೈತಿ ನಿಂಕ. ಏನು ಮಗಳು ನಿನ್ನ ಹತ್ರ ನಿನ್ ಸಾಲು ಬಂತದ್ ಬಂದ್ಮೇಲೆ ನೋ ಮಗಳು ನೋ ಮೊಮ್ಮಗಳು. ನಾವು ನೀನ್ ಗಾಡಿ ಹಾಕತ್ತ ಇಷ್ಟೆಲ್ಲ ಗಲಾಟೆ ಬೆಳಗ್ಗೆ ನೀನ್ ಪ್ರೀತಿ ಇದ್ರೆ ತಿನ್ನು, ಪಲಾವ್ ತಿನ್ನು ಅಂದ್ರೆ ತಿಂದಿಲ್ಲ ನಾನು. ಪ್ರೀತಿ ನಾವು ಮನ್ಸಲ್ಲಿ ಇಟ್ಕೊಂಡಿರ್ತೀವಿ. ಹೌದಾ? ತೋರ್ಸಲ್ಲ. ಆಯ್ತು, ಇನ್ನೇನ ಹೇಳ್ತಿಲ್ಲ, ಮಾತ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ. ಆ ಡಯಟ್ ಇಲ್ದಂಗ ಬೇಕು ಅಂತ ಹೇಳವ್ರೆ. ಹೆಂಚಿನ ಚೆನ್ನಾಗಿ ಮರ್ಯಾದೆ ಹಾಕೋದಿದ್ಯಾ? ಏನ್ಮಾ ಸ್ಟಾರ್ಟ್ ಆಗಿ ಎಲ್ಲೈತೆ ನಾನು ಬೇಡ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಇದೇ ಥರ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಹೇಳೋದಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಹೇಳ್ತಿದ್ದೀನಿ. ಈಗ ಚೆನ್ನಾಗಿ ಅಷ್ಟು ಬಾರ್ಸಲ್ಲ, ನಾನು ಡಯಟಲ್ಲಿ ಇದ್ದೀನಿ. ಇಲ್ಲಿ ಮೀಟಾಗಿ ತಿಂತೀನಿ. ಆನ್ ವಿಡಿಯೋ ಆಫ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಕೂಡ ನೋಡ್ಕೋಬೋದು. ನಾನು ಅಷ್ಟೇ ಸ್ವಲ್ಪ ತಿಂತೀನಿ, ತೋರಿಸ್ತೀನಿ ಬೇಕಾದ್ರೆ. ಸ್ವಲ್ಪ ಒಂದೆರಡು ಪೀಸ್ ಚಿಕನ್ ಫ್ರೈಡ್ ರೈಸ್ ಕೆನ್ಸ್ಕೋ ಒಂದೆರಡು ಪೀಸ್ ಚಿಕನ್ ಕಬಾಬ್ ಕೇನ್ಸ್ಕೋ 2 ಪೀಸ್ ಚಿಕನ್ ಕಬಾಬ್ 2 ಪೀಸ್ ತಂದೂರಿ ಅದು ಇದು ಯಾವ್ದಾದ್ರು ಬೇಡ ಅಂತ ಇತ್ತು. ತಿನ್ನಬೋದು, ಸುಮ್ಮನೆ ಹೋಗೋದು ಬೇಡ್ರ. ದರಿದ್ರವಾಗೈತೆ. 50 ರೂಪಾಯಿ ಕೊಟ್ರೆ ಇದಕ್ಕೆ ಚೆನ್ನಾಗಿಲ್ಲ, ಚೂರು ಚೆನ್ನಾಗಿಲ್ಲ. 50 ರೂಪಾಯಿ ಕೊಟ್ಟರೆ ಅಂದ್ರೆ ಜಾಸ್ತಿ ಗಟ್ಟಿ, ಜಾಸ್ತಿ ಬನ್ನಿ ಬೇಡ ಇಳಿಕಿದೆ ನೋಡಿ.
ಬೇಡಿಮ್ಮ ಇಲ್ಲೇ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ ಪ್ಲೀಸ್. ಬೇಬಿ ಚಪಾತಿ ಕೊಡ್ತೀನಿ ಬನ್ನಿ ನಾನು. ಸಾಸ್ ಇಲ್ಲ ಖಾಲಿ ಎತ್ಕೊಂಡು ಹೋದ್ರು.